ನಿಮಗಿದು ಗೊತ್ತೇ, ಕಾಶ್ಮೀರವನ್ನು 50 ವರ್ಷಗಳ ಕಾಲ ಸೋಲಿಲ್ಲದ ಸಿಂಹಿಣಿಯಂತೆ ರಾಜ್ಯವಾಳ್ತಾಳೆ ರಾಣಿ ಡಿಡ್ಡಾ. 10ನೇ ಶತಮಾನದಲ್ಲಿ ಲೋಹರ ವಂಶದ ಸಿಂಹರಾಜನ ಮಗಳಾಗಿ ಹುಟ್ಟಿದಂಥ ಡಿಡ್ಡಾ ಕುಂಟಿಯಾಗಿದ್ದರಿಂದ ಸಹಜವಾಗಿ ತಂದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರೂ ಸಹ ತಾನು ಕ್ಷಾತ್ರ ವನಿತೆಯೇ ಕಲಿಬೇಕಾದಂಥ ಎಲ್ಲ ವಿದ್ಯೆಗಳನ್ನು ಶ್ರದ್ಧೆ ಮತ್ತು ಆಸಕ್ತಿಯಿಂದ ಜಿದ್ದಿನಿಂದ ಕಲಿಯುತ್ತಾಳೆ ಡಿಡ್ಡಾಳ ರಾಜಕೀಯ ಮುತ್ಸದ್ದಿತನ, ಅವಳ ಕ್ಷಾತ್ರ ತೇಜಸ್ಸಿನಿಂದ ಮೋಹಿತನಾಗಿ ಕ್ಷೇಮರಾಜ ಅವಳನ್ನು ಮದುವೆ ಆದಾಗ ಸಿಂಹರಾಜ ಸಂಪೂರ್ಣ ತನ್ನ ಕಾಶ್ಮೀರ ರಾಜ್ಯವನ್ನು ಕ್ಷೇಮರಾಜನಿಗೆ ಬಿಟ್ಟುಕೊಡ್ತಾನೆ. ದುರದೃಷ್ಟವಶಾತ್ ಕೆಲವೇ ವರ್ಷಗಳಲ್ಲಿ ಕ್ಷೇಮರಾಜ ವಿಷಜ್ವರಕ್ಕೆ ಬಲಿಯಾದಾಗ ರಾಣಿ ಡಿಡ್ಡಾ ಕಾಶ್ಮೀರದ ಆಡಳಿತವನ್ನು ವಹಿಸಿಕೊಳ್ತಾಳೆ. ತನ್ನ ರಾಜಕೀಯ ಮುತ್ಸದ್ದಿತನದಿಂದ ಒಳಶತ್ರುಗಳನ್ನು ಹೊಸಕಿ ಹಾಕಿದ ರಾಣಿ ಡಿಡ್ಡಾ ಹೊರಗಿನ ಆಕ್ರಮಣದಿಂದ ಕಾಶ್ಮೀರವನ್ನು ರಕ್ಷಿಸುತ್ತಾಳೆ. 2 ಹೆಜ್ಜೆ ನಡೆಯಲು ಸಾಧ್ಯವಿರದ ರಾಣಿ ಡಿಡ್ಡಾ 2500 ವಿದೇಶಿ ಆಕ್ರಮಣಕಾರರನ್ನು ಕೇವಲ 200 ಸೈನಿಕರಿಂದ ಎದುರಿಸ್ತಾಳೆ. ಮೊದಲು ಶತ್ರುಗಳನ್ನು ನಿಶ್ಚೇಜನಗೊಳಿಸಿ ನಂತರ ಅವರ ಮೇಲೆ ಆಕ್ರಮಣ ಮಾಡುವುದೇ ಅವಳ ತಂತ್ರಗಾರಿಕೆ ಆಗಿತ್ತು. ಅಧಿಕಾರಕ್ಕಾಗಿ ಮೊಮ್ಮಕ್ಕಳನ್ನೇ ಸಾಯಿಸಿದಳು, ಮಧ್ಯ ವಯಸ್ಸಿನಲ್ಲಿ ಪ್ರೇಮ ವ್ಯವಹಾರ ನಡೆಸಿದಳು ಎನ್ನುವ ಅಪರಾಧ ಆಕೆ ಮೇಲಿದ್ದರೂ ಸಹ 50 ವರ್ಷಗಳ ಕಾಲ ಕಾಶ್ಮೀರದ ಜನತೆಗೆ ಸುರಕ್ಷಿತವಾದಂಥ ಆಡಳಿತ ಕೊಟ್ಟಳು ಎಂಬ ಇತಿಹಾಸವಿದೆ. ಇತಿಹಾಸದ ಪುಟಗಳಲ್ಲಿ ಮರೆಯಾಗುತ್ತಿರುವ ಇಂಥ ಕಥೆಗಳನ್ನು ನಾವು ಓದೋಣ ಮತ್ತು ನಮ್ಮ ಮಕ್ಕಳಿಗೂ ಹೇಳೋಣ ಎಂದು ಹೇಳುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.